ಗೌರವಾಧ್ಯಕ್ಷರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ. ಕಳೆದ 1950ರಿಂದ ಕುರುಬ ಸಮಾಜ ಇಡೀ ರಾಜ್ಯಾದ್ಯಂತ ಪರಿಶಿಷ್ಟ ಪಂಗಡ ಪಟ್ಟಿಯಲ್ಲಿತ್ತು. 1976-77ರವರೆಗೆ ಇಡೀ ಕರ್ನಾಟಕದಲ್ಲಿ ಪರಿಶಿಷ್ಟ ಪಂಗಡದ ಸವಲತ್ತನ್ನು ನಾವು ತಗೊಳ್ತಾ ಇದ್ದೇವೆ. ಮಂಡಲ ಆಯೋಗದ ವರದಿ ಬಂದ ನಂತರ ದೇವರಾಜ ಅರಸು ರಾಜ್ಯದ ಮುಖ್ಯಮಂತ್ರಿ ಇರುವ ಸಂದರ್ಭದಲ್ಲಿ ಮಂಡಲ ಆಯೋಗದ ವರದಿ ಚುನಾವಣೆಗೆ ಏನು ಬಂತು ಆ ಸಂದರ್ಭದಲ್ಲಿ ನಮ್ಮನ್ನು ಯಾವುದೇ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೇ 2A ಕ್ಯಾಟಗರಿಗೆ ಕೆಲವೊಂದು ರಾಜ್ಯಗಳಲ್ಲಿ ಸೇರಿಸ್ತಾರೆ. ಅದಾದ ಮೇಲೆ ಹಾವನೂರು ಆಯೋಗದ ವರದಿ ಮತ್ತು ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಬಂತು, ತಮಗೆ ಗೊತ್ತಿರೋ ಹಾಗೆ. ಅದರಲ್ಲಿ ಕೂಡ ನಮ್ಮನ್ನು ಹಿಂದುಳಿದ ವರ್ಗ 2Aಗೆ ಸೇರಿಸುವಂಥ ಒಂದು ಪ್ರಯತ್ನ ಆಗ್ತದೆ. ಆದರೆ ಒಂದು ಸಾರಿ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡದ ಪಟ್ಟಿಯಲ್ಲಿ ಸೇರಿಸಿದ ಮೇಲೆ ಇಡೀ ದೇಶದಲ್ಲಿ ಯಾವುದೇ ಸಮಾಜವನ್ನು ಪರಿಶಿಷ್ಟ ಪಂಗಡ ಪಟ್ಟಿಯಿಂದ ತೆಗೆದಿಲ್ಲ. ಆದರೆ ಕುರುಬರಿಗೆ ಮಾತ್ರ ಪರಿಶಿಷ್ಟ ಪಟ್ಟಿಯಿಂದ ತೆಗೆದು ಇವತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ಕ್ಯಾಟಗರಿ 2Aಯಲ್ಲಿ ಸೇರಿಸಿದ್ದಾರೆ.